ಮಂಗಳೂರಲ್ಲಿ ಮುತ್ತೂಟ್ ಫೈನಾನ್ಸ್ ದರೋಡೆಗೆ ವಿಫಲ ಯತ್ನ, ದರೋಡೆಗೆ ಸ್ಕೆಚ್ಗೆ ಇನ್ನಷ್ಟು ಜನ ಶಾಮೀಲಾಗಿರೋ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಮಂಗಳೂರಿನಲ್ಲಿ ಮುತ್ತೂಟ್ ಫೈನಾನ್ಸ್ ದರೋಡೆ ವಿಫಲ ಯತ್ನ ಪ್ರಕರಣ, ಇನ್ನಷ್ಟು ಜನ ದರೋಡೆಗೆ ಸ್ಕೆಚ್ ಹಾಕಿದ್ರು ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗ್ತಾ ಇದೆ. ಮುತ್ತೂಟ್ ಫೈನಾನ್ಸ್ ದರೋಡೆಗೆ ಮುರಳಿಯೇ ಮಾಸ್ಟರ್ ಮೈಂಡ್ ಅನ್ನೋದು ಕೂಡ ಪ್ರಾಥಮಿಕ ತನಿಖೆಯಲ್ಲಿ ತಿಳಿದು ಬಂದಿದೆ. ಈ ಹಿಂದೆಯೇ ದರೋಡೆ ನಡೆಸಿ ಲಾಕ್ ಆಗಿದ್ದಂಥ ಆರೋಪಿ ಮುರಳಿ ಜೈಲಿನಿಂದ ಹೊರಬಂದು ಮತ್ತೆ ಫೈನಾನ್ಸ್ ದರೋಡೆಗೆ ಸ್ಕೆಚ್ ಹಾಕಿದ್ದ. ಈಗಾಗಲೇ ಮುರಳಿ ಹರ್ಷದ್ ಬಂಧನ ಆಗಿದೆ. ಲತೀಫ್ಗಾಗಿ ಹುಡುಕಾಟವನ್ನು ಪೊಲೀಸರು ಶುರು ಮಾಡಿದ್ದಾರೆ. ತಂಡವನ್ನು ರಚಿಸಿಕೊಂಡು ಮಂಗಳೂರಿನಲ್ಲಿ ನಡೆದಿರೋ ಅಂಥ ದರೋಡೆ ಪ್ರಕರಣ ಏನಿದೆ ಅದು ವಿಫಲ ಆಗಿತ್ತು. ಆದರೆ ಮೂವರಿಂದ ದರೋಡೆಗೆ ಸ್ಕೆಚ್ ಹಾಕಲಾಗಿತ್ತು. ಆದರೆ ಅದರ ಮಾಸ್ಟರ್ ಮೈಂಡ್ ಬೇರೆ ಇನ್ಯಾರೂ ಅಲ್ಲ, ಮುರಳಿ ಅನ್ನೋದು ಈಗ ಸಾಬೀತಾಗಿದೆ. ಇನ್ನು ಮೂವರಿಂದ ಮುತ್ತೂಟ್ ಫೈನಾನ್ಸ್ ದರೋಡೆಗೆ ಸ್ಕೆಚ್ ಹಾಕಲಾಗಿತ್ತು. ಅದರಲ್ಲಿ ಈಗ ಇಬ್ಬರ ಬಂಧನ ಆಗಿದೆ. ಮುರಳಿ ಮತ್ತು ಹರ್ಷದ್ ಬಂಧನ ಆಗಿದೆ. ಬಟ್ ಮುರಳಿನೇ ಮಾಸ್ಟರ್ ಮೈಂಡ್. ಲತೀಫ್ಗಾಗಿ ಹುಡುಕಾಟ ಈಗ ಆರಂಭ ಆಗಿದೆ. ಮಂಗಳೂರಿನ ದೇರಳಕಟ್ಟೆ ಸಮೀಪ ಇದ್ದಂಥ ಮುತ್ತೂಟ್ ಫೈನಾನ್ಸ್ ಬಾಗಿಲನ್ನು ಮುರಿದ್ರು. ಸೈರನ್ ಸದ್ದು ಮಾಡಿದ್ರಿಂದ ಅಲರ್ಟ್ ಆದಂಥ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಪೊಲೀಸರು ಮೂವರಲ್ಲಿ ಇಬ್ಬರನ್ನ ಈಗ ಲಾಕ್ ಮಾಡಿದ್ದಾರೆ. ಬಟ್ ಕೇವಲ ಈ ಮೂವರು ಮಾತ್ರನೇ ಅಲ್ಲ, ಇನ್ನಷ್ಟು ಮಂದಿ ಇದರ ಪ್ರಕರಣದಲ್ಲಿ ಕಳ್ಳತನ ಮಾಡಲಿಕ್ಕೆ ಶಾಮೀಲಾಗಿದ್ದಾರೆ ಅನ್ನೋ ಪ್ರಾಥಮಿಕವಾದಂಥ ಮಾಹಿತಿ ಇದೀಗ ಲಭ್ಯ ಆಗಿದೆ. ಬಟ್ ಮೂವರು ಲಾಕ್ ಆಗಬೇಕಾಗಿತ್ತು, ಅದರಲ್ಲಿ ಇಬ್ಬರು ಲಾಕ್ ಆಗಿದ್ದಾರೆ. ಮುರಳಿ ಮತ್ತು ಹರ್ಷದ್ ಈಗ ಲಾಕ್ ಆಗಿದ್ದಾರೆ. ತಲೆಮರೆಸ್ಕೊಂಡಿರುವಂಥ ಲತೀಫ್ಗಾಗಿ ಈಗ ಹುಡುಕಾಟವನ್ನು ತೀವ್ರಗೊಳಿಸಿದ್ದಾರೆ ಪೊಲೀಸರು. ಆದರೆ ಪ್ರಕರಣದ ಮಾಸ್ಟರ್ ಮೈಂಡ್ ಬೇರೆ ಇನ್ಯಾರೂ ಅಲ್ಲ, ಮುರಳಿ ಅನ್ನೋದು ಈಗ ಗೊತ್ತಾಗಿದೆ. ಮುತ್ತೂಟ್ ಫೈನಾನ್ಸ್ ದರೋಡೆಗೆ ಮುರಳಿಯೇ ಮಾಸ್ಟರ್ ಮೈಂಡ್ ಅನ್ನೋದು ಈಗ ತಿಳಿದು ಬಂದಿದೆ. 2015ರಲ್ಲಿ ಕೇರಳದಲ್ಲಿ ವಿಜಯ ಬ್ಯಾಂಕ್ ದರೋಡೆಯನ್ನು ನಡೆಸಿದ್ದ ಈತ ಮುರಳಿ. ಪ್ರಕರಣದಲ್ಲಿ 7 ವರ್ಷ ಜೈಲು ಶಿಕ್ಷೆಯನ್ನು ಅನುಭವಿಸಿ ಹೊರಬಂದಿದ್ದ ಮುರಳಿ ಜೈಲಿನಿಂದ ಹೊರಬಂದು ಮತ್ತೆ ದರೋಡೆಗೆ ಸ್ಕೆಚ್ ಹಾಕಿದ್ದ ಈತ ಮುರಳಿ. ಜೈಲಿನಿಂದ ಹೊರಬಂದು ದರೋಡೆಗೆ ಗ್ಯಾಂಗನ್ನು ಕಟ್ಕೊಂಡಿದ್ದ ಆರೋಪಿ ಮುರಳಿ ಇದೀಗ ಮುತ್ತೂಟ್ ಫೈನಾನ್ಸ್ ದರೋಡೆಗೆ ಗ್ಯಾಂಗ್ನ ವಿಫಲ ಯತ್ನ ಆಗಿದೆ. ಈಗಾಗಲೇ ಮುರಳಿ ಹಾಗೂ ಹರ್ಷದ್ನನ್ನು ಬಂಧಿಸಿದ್ದಾರೆ ಪೊಲೀಸರು. ಪರಾರಿಯಾಗಿರುವಂಥ ಲತೀಫ್ಗಾಗಿ ಹುಡುಕಾಟವನ್ನು ಆರಂಭಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.